ಇಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನ ವಿರುದ್ಧ ಭಾರತದ ಸಮರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್ ಹಾಗೆ INS ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ಗೆ ರೆಡಿ ಇದೆ ಭಾರತದ ಸೇನಾ. ನೋಡಿ, ಈಗಾಗಲೇ ಪಾಕ್ ವಿರುದ್ಧ ಪ್ರತೀಕಾರದ ಯುದ್ಧಕ್ಕೆ ಸದ್ದಿಲ್ಲದೆ ಸಿದ್ಧಗೊಂಡಿದೆ ಭಾರತ. ಗಡಿಯಲ್ಲಿ ಕೂಡ ಸುಖೋಯ್ 30 ಇರಬಹುದು, ರಫೇಲ್ಸ್ ಸಮರಾಭ್ಯಾಸ ಕೂಡ ನಡೆಸ್ತಾ ಇದೆ. ಪೆಹಲ್ಗಾಂನ ಬೈಸರಾಮ್ಗೆ ಸೇನಾ ಮುಖ್ಯಸ್ಥರು ಕೂಡ ಭೇಟಿಯನ್ನು ಕೊಟ್ಟಿದ್ರು, ಪರಿಶೀಲನೆಯನ್ನು ನಡೆಸಿದ್ರು. ಹಾಗೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಇದೆಲ್ಲದರ ಕುರಿತಂತೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ 5 ವಿಚಾರಗಳ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಈಗಾಗಲೇ 48 ಗಂಟೆಗಳ ಒಳಗೆ ಪಾಕ್ನ ಪ್ರಜೆಗಳು ಭಾರತ ಬಿಟ್ಟು ಹೋಗಬೇಕು. ನೋಡಿ, ಪಾಕ್ ಯಾರು ಇಷ್ಟಪಡ್ತಾರೆ ಅವರಿಗೆಲ್ಲ ಸುವರ್ಣಾವಕಾಶ ಇದು. ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಬಹುದು. ಇಲ್ಲ ಹಾಕೊಂಡು ಉಪದ್ರ ಕೊಡೋಕ್ಕಿಂತ ನೀವು ಡೈರೆಕ್ಟ್ ಆಗಿ ಪಾಕಿಸ್ತಾನ ಪ್ರೇಮಿಗಳಿಗೆ ಒಂದು ಸುವರ್ಣಾವಕಾಶ ಸಿಗ್ತಾ ಇದೆ. ಯಾರಿಗಿಷ್ಟ ಇದೆ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಬಹುದು. ಈಗ ಒಳ್ಳೆ ಅವಕಾಶ ನೋಡಿ, ಬಿಡಬೇಡಿ. ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನ ಬಿಡೋಕೆ ಹೋಗಬೇಡಿ. ಪಾಕಿಸ್ತಾನ ಪ್ರೇಮಿಗಳೇ, ನೀವು ಆದಷ್ಟು ಬೇಗ ಹೋಗ್ಬಿಡಿ ಈಗ. ಸೊ ಈಗಾಗಲೇ ಇಂಡಿಯನ್ ಆರ್ಮಿ ಕೂಡ ಎನಿ ಮೂಮೆಂಟ್ ಏನ್ ಬೇಕಾದ್ರೂ ಆಗ್ಬಹುದು, ಎಲ್ಲದಕ್ಕೂ ಕೂಡ ಸನ್ನದ್ಧವಾಗಿದೆ. ಪಾಕಿಸ್ತಾನವನ್ನು ಉಡೀಸ್ ಮಾಡಬೇಕು. ಪದೇ ಪದೇ ಕಾಲ್ ಕರ್ಕೊಂಡು ಬರ್ತಾ ಇರುವಂತ ಇದೇ ಪಾಕಿಸ್ತಾನ ವಿರುದ್ಧ ಹೋರಾಡಬೇಕಾಗತ್ತೆ. 4 ಯುದ್ಧ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇದೀಗ ಇನ್ ಕೇಸ್ ಯುದ್ಧ ಆದ್ರೆ 5ನೇ ಬಾರಿ ಯುದ್ಧ ಆಗತ್ತೆ. ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಮಟ್ಟ ಹಾಕ್ಲೇಬೇಕಾಗತ್ತೆ. ಇನ್ ತಲೆ ಎತ್ತಬಾರ್ದವರು. ಏನೂ ಇಲ್ಲ, ಭಿಕ್ಷುಕ ಈ ಪಾಕಿಸ್ತಾನ ಭಿಕ್ಷೆ ಪಾತ್ರೆಯನ್ನ ಹಿಡ್ಕೊಂಡಿರುವಂತ ಇದೇ ಪಾಕಿಸ್ತಾನ ಬೇರೆ ಬೇರೆ ರಾಷ್ಟ್ರದ ಮುಂದೆ ಹೋಗ್ಕೊಂಡು ಭಿಕ್ಷೆ ಬೇಡುವಂತ ಇದೇ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ದಿಮಾಕಿದೆ ಅಂತ ಹೇಳಿದ್ರೆ ಬೇರೆ ಏನು ಪ್ರಯೋಜನ ಇಲ್ಲ. ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಕೆಲಸಕ್ಕೆ ಸೇರೋದು ಅದ್ಯಾವುದೂ ಇಲ್ಲ. ಸಣ್ಣಕಿರ್ಬೇಕಾದ್ರೆ ಮಕ್ಕಳ ಕೈಯಲ್ಲಿ ಗನ್ ಕೊಡೋದು, ಹೊಡೀರಿ ನಮ್ ಧರ್ಮ ಹೀಗೇಳತ್ತೆ, ಮತ್ತೊಂದು ಮಗದೊಂದು. ಇಲ್ಲಿ ಹೊಡೆದು ಬಿಟ್ಟು ಅಥವಾ ಸ್ವಯಂಕೃತವಾಗಿ ಬಾಂಬ್ ಸ್ಫೋಟ ಮಾಡಿ ಸಾವನ್ನಪ್ಪಿದ್ರೆ, ಆತ್ಮಹತ್ಯೆ ಬಾಂಬ್ ಅಂತಹ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ರೆ 72 ಕನ್ಯರು ಸಿಗ್ತಾರಂತೆ. ಬೇಗ ಹೋಗಿ ನಿಮ್ಗೆ ಸಿಗುತ್ತಾರೆ. ಇಂಥದ್ದೆಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ನೀವು. ಇಲ್ಲ ಅಂತ ಹೇಳಿದ್ರೆ ಇಂಡಿಯನ್ ಆರ್ಮಿ ಅವರು ಹೊಡೆದಾಕ್ತಾರೆ. ನಿಮ್ಗೆ 72 ಕನ್ಯರು ಬೇಗ ಸಿಕ್ಬಿಡ್ತಾರೆ. ಧರ್ಮ ಹೇಳುತ್ತಾ ಇದನ್ನಲ್ಲ. ಯಾವುದೋ ಅಮಾಯಕರ ಮೇಲೆ ದಾಳಿ ಮಾಡೋದು, ಜನಸಾಮಾನ್ಯರನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಯಾವುದೋ ಗುಂಡ ಹಾಕೋದು, ಪಾಪಿ ಪಾಕಿಸ್ತಾನ ಅಂತ ಬಿರುದು ಬೇರೆ ನಿಮ್ಮ ಹಣೆ ಬರಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ಆರ್ಮಿ ಕೂಡ ಸಜ್ಜಾಗಿದೆ. ಎನಿ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ನದ್ಧರಾಗಿದ್ದಾರೆ. ಏರ್ ಸ್ಟ್ರೈಕ್ ಹಾಗೆ ಏನ್ ದಾಳಿ ಬೇಕಾದ್ರೂ ಆಗಬಹುದು ಎನ್ನುವಂತಹ ನಿಲುವನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಪಹಲ್ಗಾಂನ ಬೈಸರಾಮ್ಗೆ ಸೇನಾ ಮುಖ್ಯಸ್ಥರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮಹತ್ವದ ಮೀಟಿಂಗ್ ಕೂಡ ನಡೀತಾ ಇದೆ ಭಾರತದಲ್ಲಿ. ಇಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನ ವಿರುದ್ಧ ಭಾರತದ ಸಮರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್ ಹಾಗೆ INS ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ಗೆ ರೆಡಿ ಇದೆ ಭಾರತದ ಸೇನಾ. ನೋಡಿ, ಈಗಾಗಲೇ ಪಾಕ್ ವಿರುದ್ಧ ಪ್ರತೀಕಾರದ ಯುದ್ಧಕ್ಕೆ ಸದ್ದಿಲ್ಲದೆ ಸಿದ್ಧಗೊಂಡಿದೆ ಭಾರತ. ಗಡಿಯಲ್ಲಿ ಕೂಡ ಸುಖೋಯ್ 30 ಇರಬಹುದು, ರಫೇಲ್ಸ್ ಸಮರಾಭ್ಯಾಸ ಕೂಡ ನಡೆಸ್ತಾ ಇದೆ. ಪೆಹಲ್ಗಾಂನ ಬೈಸರಾಮ್ಗೆ ಸೇನಾ ಮುಖ್ಯಸ್ಥರು ಕೂಡ ಭೇಟಿಯನ್ನು ಕೊಟ್ಟಿದ್ರು, ಪರಿಶೀಲನೆಯನ್ನು ನಡೆಸಿದ್ರು. ಹಾಗೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಇದೆಲ್ಲದರ ಕುರಿತಂತೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ 5 ವಿಚಾರಗಳ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಈಗಾಗಲೇ 48 ಗಂಟೆಗಳ ಒಳಗೆ ಪಾಕ್ನ ಪ್ರಜೆಗಳು ಭಾರತ ಬಿಟ್ಟು ಹೋಗಬೇಕು. ನೋಡಿ, ಪಾಕ್ ಯಾರು ಇಷ್ಟಪಡ್ತಾರೆ ಅವರಿಗೆಲ್ಲ ಸುವರ್ಣಾವಕಾಶ ಇದು. ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಬಹುದು. ಇಲ್ಲ ಹಾಕೊಂಡು ಉಪದ್ರ ಕೊಡೋಕ್ಕಿಂತ ನೀವು ಡೈರೆಕ್ಟ್ ಆಗಿ ಪಾಕಿಸ್ತಾನ ಪ್ರೇಮಿಗಳಿಗೆ ಒಂದು ಸುವರ್ಣಾವಕಾಶ ಸಿಗ್ತಾ ಇದೆ. ಯಾರಿಗಿಷ್ಟ ಇದೆ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಬಹುದು. ಈಗ ಒಳ್ಳೆ ಅವಕಾಶ ನೋಡಿ, ಬಿಡಬೇಡಿ. ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನ ಬಿಡೋಕೆ ಹೋಗಬೇಡಿ. ಪಾಕಿಸ್ತಾನ ಪ್ರೇಮಿಗಳೇ, ನೀವು ಆದಷ್ಟು ಬೇಗ ಹೋಗ್ಬಿಡಿ ಈಗ. ಸೊ ಈಗಾಗಲೇ ಇಂಡಿಯನ್ ಆರ್ಮಿ ಕೂಡ ಎನಿ ಮೂಮೆಂಟ್ ಏನ್ ಬೇಕಾದ್ರೂ ಆಗ್ಬಹುದು, ಎಲ್ಲದಕ್ಕೂ ಕೂಡ ಸನ್ನದ್ಧವಾಗಿದೆ. ಪಾಕಿಸ್ತಾನವನ್ನು ಉಡೀಸ್ ಮಾಡಬೇಕು.
ಪದೇ ಪದೇ ಕಾಲ್ ಕರ್ಕೊಂಡು ಬರ್ತಾ ಇರುವಂತ ಇದೇ ಪಾಕಿಸ್ತಾನ ವಿರುದ್ಧ ಹೋರಾಡಬೇಕಾಗತ್ತೆ. 4 ಯುದ್ಧ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇದೀಗ ಇನ್ ಕೇಸ್ ಯುದ್ಧ ಆದ್ರೆ 5ನೇ ಬಾರಿ ಯುದ್ಧ ಆಗತ್ತೆ. ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಮಟ್ಟ ಹಾಕ್ಲೇಬೇಕಾಗತ್ತೆ. ಇನ್ ತಲೆ ಎತ್ತಬಾರ್ದು ಅವರು. ಏನೂ ಇಲ್ಲ, ಭಿಕ್ಷುಕ ಈ ಪಾಕಿಸ್ತಾನ ಭಿಕ್ಷೆ ಪಾತ್ರೆಯನ್ನ ಹಿಡ್ಕೊಂಡಿರುವಂತ ಇದೇ ಪಾಕಿಸ್ತಾನ ಬೇರೆ ಬೇರೆ ರಾಷ್ಟ್ರದ ಮುಂದೆ ಹೋಗ್ಕೊಂಡು ಭಿಕ್ಷೆ ಬೇಡುವಂತ ಇದೇ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ದಿಮಾಕ್ ಇದೆ ಅಂತ ಹೇಳಿದ್ರೆ ಬೇರೆ ಏನು ಪ್ರಯೋಜನ ಇಲ್ಲ. ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಕೆಲಸಕ್ಕೆ ಸೇರೋದು ಅದ್ಯಾವುದೂ ಇಲ್ಲ. ಸಣ್ಣಕಿರ್ಬೇಕಾದ್ರೆ ಮಕ್ಕಳ ಕೈಯಲ್ಲಿ ಗನ್ ಕೊಡೋದು, ಹೊಡೀರಿ ನಮ್ ಧರ್ಮ ಹೀಗೇಳತ್ತೆ, ಮತ್ತೊಂದು ಮಗದೊಂದು, ಇಲ್ಲಿ ಹೊಡೆದು ಬಿಟ್ಟು ಅಥವಾ ಸ್ವಯಂಕೃತವಾಗಿ ಬಾಂಬ್ ಸ್ಫೋಟ ಮಾಡಿ ಸಾವನ್ನಪ್ಪಿದ್ರೆ, ಆತ್ಮಹತ್ಯೆ ಬಾಂಬ್ ಅಂತಹ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ರೆ 72 ಕನ್ಯರು ಸಿಗ್ತಾರಂತೆ. ಬೇಗ ಹೋಗಿ ನಿಮ್ಗೆ ಸಿಗುತ್ತಾರೆ. ಇಂಥದ್ದೆಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ನೀವು. ಇಲ್ಲ ಅಂತ ಹೇಳಿದ್ರೆ ಇಂಡಿಯನ್ ಆರ್ಮಿ ಅವರು ಹೊಡೆದಾಕ್ತಾರೆ. ನಿಮ್ಗೆ 72 ಕನ್ಯರು ಬೇಗ ಸಿಕ್ಬಿಡ್ತಾರೆ. ಧರ್ಮ ಹೇಳುತ್ತಾ ಇದನ್ನಲ್ಲ. ಯಾವುದೋ ಅಮಾಯಕರ ಮೇಲೆ ದಾಳಿ ಮಾಡೋದು, ಜನಸಾಮಾನ್ಯರನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಯಾವುದೋ ಗುಂಡ ಹಾಕೋದು, ಪಾಪಿ ಪಾಕಿಸ್ತಾನ ಅಂತ ಬಿರುದು ಬೇರೆ ನಿಮ್ಮ ಹಣೆ ಬರಕ್ಕೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ಆರ್ಮಿ ಕೂಡ ಸಜ್ಜಾಗಿದೆ. ಎನಿ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ನದ್ಧರಾಗಿದ್ದಾರೆ. ಏರ್ ಸ್ಟ್ರೈಕ್ ಹಾಗೆ ಏನ್ ದಾಳಿ ಬೇಕಾದ್ರೂ ಆಗಬಹುದು ಎನ್ನುವಂತಹ ನಿಲುವನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ ಪಹಲಗಾಮ್ನ ಬೈಸರಾಮ್ಗೆ ಸೇನಾ ಮುಖ್ಯಸ್ಥರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮಹತ್ವದ ಮೀಟಿಂಗ್ ಕೂಡ ನಡೀತಾ ಇದೆ ಭಾರತದಲ್ಲಿ. ಇಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನ ವಿರುದ್ಧ ಭಾರತದ ಸಮರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್ ಹಾಗೆ INS ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ಗೆ ರೆಡಿ ಇದೆ ಭಾರತದ ಸೇನಾ. ನೋಡಿ, ಈಗಾಗಲೇ ಪಾಕ್ ವಿರುದ್ಧ ಪ್ರತೀಕಾರದ ಯುದ್ಧಕ್ಕೆ ಸದ್ದಿಲ್ಲದೆ ಸಿದ್ಧಗೊಂಡಿದೆ ಭಾರತ. ಗಡಿಯಲ್ಲಿ ಕೂಡ ಸುಖೋಯ್ 30 ಇರಬಹುದು, ರಫೇಲ್ಸ್ ಸಮರಾಭ್ಯಾಸ ಕೂಡ ನಡೆಸ್ತಾ ಇದೆ. ಪಹಲಗಾಮ್ನ ಬೈಸರಾಮ್ಗೆ ಸೇನಾ ಮುಖ್ಯಸ್ಥರು ಕೂಡ ಭೇಟಿಯನ್ನು ಕೊಟ್ಟಿದ್ರು, ಪರಿಶೀಲನೆಯನ್ನು ನಡೆಸಿದ್ರು. ಹಾಗೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಇದೆಲ್ಲದರ ಕುರಿತಂತೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ 5 ವಿಚಾರಗಳ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಈಗಾಗಲೇ 48 ಗಂಟೆಗಳ ಒಳಗೆ ಪಾಕ್ನ ಪ್ರಜೆಗಳು ಭಾರತ ಬಿಟ್ಟು ಹೋಗಬೇಕು. ನೋಡಿ, ಪಾಕ್ ಯಾರು ಇಷ್ಟಪಡ್ತಾರೆ ಅವರಿಗೆಲ್ಲ ಸುವರ್ಣಾವಕಾಶ ಇದು. ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಬಹುದು. ಇಲ್ಲ ಹಾಕೊಂಡು ಉಪದ್ರ ಕೊಡೋಕ್ಕಿಂತ ನೀವು ಡೈರೆಕ್ಟ್ ಆಗಿ ಪಾಕಿಸ್ತಾನ ಪ್ರೇಮಿಗಳಿಗೆ ಒಂದು ಸುವರ್ಣಾವಕಾಶ ಸಿಗ್ತಾ ಇದೆ. ಯಾರಿಗಿಷ್ಟ ಇದೆ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಬಹುದು. ಈಗ ಒಳ್ಳೆ ಅವಕಾಶ ನೋಡಿ, ಬಿಡಬೇಡಿ. ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನ ಬಿಡೋಕೆ ಹೋಗಬೇಡಿ. ಪಾಕಿಸ್ತಾನ ಪ್ರೇಮಿಗಳೇ, ನೀವು ಆದಷ್ಟು ಬೇಗ ಹೋಗ್ಬಿಡಿ ಈಗ. ಸೊ ಈಗಾಗಲೇ ಇಂಡಿಯನ್ ಆರ್ಮಿ ಕೂಡ ಎನಿ ಮೂಮೆಂಟ್ ಏನ್ ಬೇಕಾದ್ರೂ ಆಗ್ಬಹುದು, ಎಲ್ಲದಕ್ಕೂ ಕೂಡ ಸನ್ನದ್ಧವಾಗಿದೆ. ಪಾಕಿಸ್ತಾನವನ್ನು ಉಡೀಸ್ ಮಾಡಬೇಕು. ಪದೇ ಪದೇ ಕಾಲ್ ಕರ್ಕೊಂಡು ಬರ್ತಾ ಇರುವಂತ ಇದೇ ಪಾಕಿಸ್ತಾನ ವಿರುದ್ಧ ಹೋರಾಡಬೇಕಾಗತ್ತೆ. 4 ಯುದ್ಧ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇದೀಗ ಇನ್ ಕೇಸ್ ಯುದ್ಧ ಆದ್ರೆ 5ನೇ ಬಾರಿ ಯುದ್ಧ ಆಗತ್ತೆ. ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಮಟ್ಟ ಹಾಕ್ಲೇಬೇಕಾಗತ್ತೆ. ಇನ್ ತಲೆ ಎತ್ತಬಾರ್ದು ಅವರು. ಏನೂ ಇಲ್ಲ, ಭಿಕ್ಷುಕ ಈ ಪಾಕಿಸ್ತಾನ ಭಿಕ್ಷೆ ಪಾತ್ರೆಯನ್ನ ಹಿಡ್ಕೊಂಡಿರುವಂತ ಇದೇ ಪಾಕಿಸ್ತಾನ ಬೇರೆ ಬೇರೆ ರಾಷ್ಟ್ರದ ಮುಂದೆ ಹೋಗ್ಕೊಂಡು ಭಿಕ್ಷೆ ಬೇಡುವಂತ ಇದೇ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ದಿಮಾಕ್ ಇದೆ ಅಂತ ಹೇಳಿದ್ರೆ ಬೇರೆ ಏನು ಪ್ರಯೋಜನ ಇಲ್ಲ. ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಕೆಲಸಕ್ಕೆ ಸೇರೋದು ಅದ್ಯಾವುದೂ ಇಲ್ಲ. ಸಣ್ಣಕಿರ್ಬೇಕಾದ್ರೆ ಮಕ್ಕಳ ಕೈಯಲ್ಲಿ ಗನ್ ಕೊಡೋದು, ಹೊಡೀರಿ ನಮ್ ಧರ್ಮ ಹೀಗೇಳತ್ತೆ, ಮತ್ತೊಂದು ಮಗದೊಂದು, ಇಲ್ಲಿ ಹೊಡೆದು ಬಿಟ್ಟು ಅಥವಾ ಸ್ವಯಂಕೃತವಾಗಿ ಬಾಂಬ್ ಸ್ಫೋಟ ಮಾಡಿ ಸಾವನ್ನಪ್ಪಿದ್ರೆ, ಆತ್ಮಹತ್ಯೆ ಬಾಂಬ್ ಅಂತಹ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ರೆ 72 ಕನ್ಯರು ಸಿಗ್ತಾರಂತೆ. ಬೇಗ ಹೋಗಿ ನಿಮ್ಗೆ ಸಿಗುತ್ತಾರೆ. ಇಂಥದ್ದೆಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ನೀವು. ಇಲ್ಲ ಅಂತ ಹೇಳಿದ್ರೆ ಇಂಡಿಯನ್ ಆರ್ಮಿ ಅವರು ಹೊಡೆದಾಕ್ತಾರೆ. ನಿಮ್ಗೆ 72 ಕನ್ಯರು ಬೇಗ ಸಿಕ್ಬಿಡ್ತಾರೆ. ಧರ್ಮ ಹೇಳುತ್ತಾ ಇದನ್ನಲ್ಲ. ಯಾವುದೋ ಅಮಾಯಕರ ಮೇಲೆ ದಾಳಿ ಮಾಡೋದು, ಜನಸಾಮಾನ್ಯರನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಯಾವುದೋ ಗುಂಡ ಹಾಕೋದು, ಪಾಪಿ ಪಾಕಿಸ್ತಾನ ಅಂತ ಬಿರುದು ಬೇರೆ ನಿಮ್ಮ ಹಣೆ ಬರಕ್ಕೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ಆರ್ಮಿ ಕೂಡ ಸಜ್ಜಾಗಿದೆ. ಎನಿ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ನದ್ಧರಾಗಿದ್ದಾರೆ. ಏರ್ ಸ್ಟ್ರೈಕ್ ಹಾಗೆ ಏನ್ ದಾಳಿ ಬೇಕಾದ್ರೂ ಆಗಬಹುದು ಎನ್ನುವಂತಹ ನಿಲುವನ್ನ ಇಟ್ಕೊಂಡಿದ್ದಾರೆ.